ಸ್ಟಾರ್ಟ್ ಅಪ್ ಜೀನಿ ಕಂಪನಿಯ ಓನರ್ ದಿಲೀಪ್ ಕುಮಾರ್ ವಿರುದ್ಧ ಮಹಿಳಾ ಉದ್ಯೋಗಿಯೊಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಹೊರಿಸಿದ್ದಾರೆ. ಈ ಕುರಿತು ನ್ಯೂಸ್ ಚಾನೆಲ್ಗಳು ವರದಿ ಮಾಡುತ್ತಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ. ಆರೋಪದ ಪ್ರಕಾರ ದಿಲೀಪ್ ಕುಮಾರ್ ಅವರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವೇಳೆ ಮಹಿಳೆಯೊಬ್ಬರಿಗೆ ಮಾನಸಿಕ ಮತ್ತು ಲೈಂಗಿಕವಾಗಿ ಹಿಂಸೆ ನೀಡಿದ್ದಾರೆ ಎಂಬುದು ತಿಳಿದು ಬಂದಿದೆ. ಈ ಕುರಿತಂತೆ ಮಹಿಳೆ ಹಲವು ಮಾಧ್ಯಮಗಳಿಗೆ ದೂರಿನಿಂದ ಅಂಗಲಾಚಿದ್ದು, ನ್ಯಾಯಕ್ಕಾಗಿ ಹೋರಾಡುತ್ತಿರುವುದು ಸ್ಪಷ್ಟವಾಗಿದೆ. ಇತ್ತ ಜೀನಿ ಕಂಪನಿಯ ಪರವಾಗಿ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಕಂಪನಿ ಆರೋಪಗಳಿಗೆ ಸ್ಪಷ್ಟನೆ ನೀಡಬೇಕಾದ ಅಗತ್ಯವಿದೆ ಎಂಬ ಒತ್ತಡವು ಸಾರ್ವಜನಿಕ ವಲಯದಲ್ಲಿ ಹೆಚ್ಚುತ್ತಿದೆ. ಈ ಮಧ್ಯೆ ಕೆಲವು ವೀಕ್ಷಕರು ಹಾಗೂ ಉದ್ಯೋಗಿ ಹಕ್ಕುಗಳ ಹೋರಾಟಗಾರರು ಘಟನೆಯ ಪರಿಶೀಲನೆಗೂ ಮುನ್ನ ನಿರ್ಧಾರಕ್ಕೆ ಬಾರದಂತೆ ಕೋರಿದ್ದಾರೆ. ಆರೋಪ ಗಂಭೀರವಾದರೂ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ, ಸತ್ಯ ಸಾಬೀತಾಗುವ ತನಕ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಎಂಬ ಧ್ವನಿ ಕೇಳಿ ಬರುತ್ತಿದೆ. ಕೆಲಸ ಮಾಡ್ತಿರೋದು ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾವುದು ಕಂಪ್ನಿ ಕೆಲಸ ಮಾಡ್ತಿದ್ದೀರಿ ನೀವು? ನಾನು 2 ಗಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾಯಿತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗೆದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ರಿ? ಡ್ಯೂಟಿ ಮಾಡ್ತಿದ್ವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಏನು ಹೇಳಿದ್ದಾರೆ ಅವರು? ಅವರು FIR ಹಾಕಿದ್ದಾರೆ. ಕರ್ಸಿದಾರೆ ಅವ್ರನ್ನ? ಇಲ್ಲ ಅವ್ರನ್ನ ಕರ್ಸಿದ್ದೆ. ಅಲ್ಲಿಗೆ ಪಾರ್ಟಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ? ಸರ್ ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಆಗಿತ್ತು. ಯಾಕೆ ಇಷ್ಟೊಂದು ತನಕ ಟೈಮ್ ಎಳಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್. ಕರ್ಕೊಂಡು ಹೋಗ್ತೀವಿ ಅಂತ ನಾವು ಎಸ್ಟಿಕ್ ಸರ್. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಸರ್. ಶಿರಾಕ್ಕೆ. ಮಾಜರಿಗೆ ಅಂತ ಇದು 2 ಗಂಟೆಗೆ ಪಾರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಿರಾಕ್ಕೆ ಕರ್ಕೊಂಡು ಬಂತೀವಿ. ನಿಮ್ಮ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ಸುಮಾರು 400-450 ಜನ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಲ್ಲರಿಗೂ EF ಇದೆಯಾ? ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು ಸರ್? ಒಂದು 100-150 ಜನಕ್ಕೆ ಇರ್ಬೋದು. ನಿಮ್ಗೆ ಯಾರಿಗೂ ಇಲ್ಲ? ಇಲ್ಲ. ಅವ್ರ ಹೆಸರು ಇನ್ನೊಂದ್ಸರಿ ಓನರ್ ಹೆಸರು? ದಿಲೀಪ್ ಕುಮಾರ್. ಜೀನಿ ಓನರ್ ಅವರು? ಜೀನಿ ಓನರ್. ಅವ್ರ ಮಾಲೀಕರು. ನಿಮ್ಮ ಹೆಸರು ಹೇಳಿ? ಮೇಘನ. ಎಷ್ಟು ವರ್ಷ ನಿಮಗೆ? 23. ಯಾವ ಊರು ನಿಮ್ದು? ಅವರು ನಮ್ಮದು ದೊಡ್ಡ ಸರ್. ಮೇಡಮ್, ಈ ಘಟನೆ ಆದಮೇಲೆ ನಿಮ್ಮನ್ನು ಕೆಲಸದಿಂದ ತೆಗೆದಿದ್ದಾರಾ? ಆಯ್ತು ಸರ್, ತೆಗೆದಿದ್ದಾರೆ. ಈ ಕೆಲಸದಿಂದ ತೆಗೆದು ಎಷ್ಟು ದಿನ ಆಯ್ತು? ಸರ್ ಸೋಮವಾರ ತೆಗೆದಿರೋದು ಸರ್. ಸೋಮವಾರಕ್ಕಿಂತ ಮುಂಚೆ ನಿಮ್ಮನ್ನು ಈ ರೀತಿ ಮಾಡಿದ್ದು ಎಂದು? ಅದು ಶನಿವಾರ ಸರ್. ಒಂದೇ ಟೈಮ್ ಅಥವಾ ಈ ಥರ ಬೇಜಾನ್ ಸರಿ ಆಗಿದೆ? ಬೇಜಾನ್ ಸರಿ ಆಗೈತೆ ಸರ್. ಶನಿವಾರ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡ್ರು ಸರ್. ನೀವು ಒಬ್ಬರ ಹತ್ರ ಈ ಥರ ಮಾಡಿದ್ರೆ ನಮ್ಮ ಬೇರೆ ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್. ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಕಾಳಪುರದಿಂದ ಜೀನಿ ಕಂಪ್ನಿಗೆ 2 ಗಂಟೆ ಕೆಲಸಕ್ಕೆ ಬರ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ EF PF ನಮಗೇನು ಮಾಡಿಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್. ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದರೆ ಅವ್ರು ಕೆಲಸ ಇರೋದಲ್ಲಿ. ಬ್ಲಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಅದರೊಳಗೇನು ಒಂದು ಅಕಸ್ಮಾತ್ 1 ತಿಂಗಳು ಮುಂಚೆಗಾದರೂ ಹೇಳ್ಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವರು ಕೆಲಸಕ್ಕೆ ಏಕದಮ್ ಬೇಡ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಸಲಿಗೆಯಿಂದ ಏನಾದ್ರು ಮಾತಾಡೋದಕ್ಕೆ ಇದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ? ಆ ಥರ ಏನಿಲ್ಲ. EF PF ಏನಿಲ್ಲ, ಏಕಾಏಕಿ ಕೆಲಸದಿಂದ ತೆಗೆದಾಕಿದ್ದಾರೆ. ನಿಮ್ಗೆ ಏನಾದ್ರು ತೊಂದರೆ ಕೊಡೋಂತ ಮಾಡಿದ್ರೆ ನಿಮ್ಗೇನು ಮಾಡಿಲ್ಲ? ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ ಇವಾಗ ನೀವು? 450-500 ಜನ ಮಾಡ್ತಿದ್ದಾರೆ. ಈ ಥರ ತೊಂದರೆಗಳು ಯಾರಿಗಾನ ಆಗಿದೆಯಾ? ಆಗಿರ್ಬೋದೇನೋ ಸರ್. ಅವ್ರು ಯಾರು ಮುಂದೆ ಬರಲ್ಲ. ಈಗ ಕೆಲಸದಿಂದ ತೆಗೆದ್ಮೇಲೆ ಸೆಟ್ಲ್ಮೆಂಟ್ ಕೊಟ್ಟಿದ್ರೆ? ಸೆಟ್ಲ್ಮೆಂಟ್ ES PF ಏನಿಲ್ಲ ಸರ್. PF ಇದು ಪೇಮೆಂಟ್ ಮಾತ್ರ ಸೆಟ್ಲ್ಮೆಂಟ್. ಅಲ್ಲ, ನೀವು ಕೆಲಸ ಬಿಟ್ಮೇಲೆ ಇಷ್ಟು ತಿಂಗಳು ಸಂಬಳ ಅಂತ ಎಕ್ಸ್ಟ್ರಾ ಕೊಡಬೇಕು ಕಾನೂನು ಪ್ರಕಾರ. ಅದು ಇಲ್ಲ ಸರ್. ನಾವು ಎಷ್ಟು ಕೆಲಸ ಮಾಡಿದೆ ಅಷ್ಟು ಸ್ಯಾಲರಿ ಮಾತ್ರ ಕೊಟ್ಟಾರೆ. ಹಾಂ ಸರ್.
ಈ ಪ್ರಕರಣ ಸತ್ಯ ಎನ್ನುವ ಮುನ್ನ ಅಥವಾ ಸುಳ್ಳು ಎಂದು ನಿರ್ಧಾರಕ್ಕೆ ಬರುವ ಮುನ್ನ ಎಲ್ಲ ಅಂಶಗಳ ತನಿಖೆ ಜರುಗಬೇಕಾದ ಅಗತ್ಯವಿದೆ ಎಂಬುದು ಸ್ಪಷ್ಟ. ಕಳ್ಳಂಬೆಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ರಾಮಣ್ಣ ಅಂತ, ಅಲಿಯಾಸ್ MLA ರಾಮಣ್ಣ ಅಂತ, ಯರಗುಂಟೆ ಗೇಟಲ್ಲಿ ನಡೆದಿರ್ತಕ್ಕಂಥ ಜಿನ್ನಿ ಅದೆಂಥ ಹೆಸರು ದಿಲೀಪ್ ಕುಮಾರ್ ಅವರು ಕೂಲಿಗೆ ಹೋಗ್ತಾ ಇದ್ದ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಎಸ್ಕಿದ್ದಾರೆ. ಆದ್ರೂ ಇದೆಲ್ಲೋ ಒಂದು ಕಡೆ ಅನ್ಯಾಯ ಆಗೋದಂತೂ 100% ಸತ್ಯವಾದ ಮಾತಾಗಿರ್ತಿದ್ವು. ಯಾಕೆಂದರೆ ಅವಳು ST ಜನಾಂಗಕ್ಕೆ ಸೇರಿದವಾಗಿರೋದ್ರಿಂದ ಇವರು ಒಂದು ಕಡೆ ಕೆಲಸ ಮಾಡ್ತಾಯಿದ್ದ, ನಾನು ಇನ್ನೊಂದು ಗೋಡನಲ್ಲಿ ಕೆಲಸ ಮಾಡುವಂಥದ್ದು ಹೇಳ್ಬಿಟ್ಟು ಅವಳನ್ನ ಅಲ್ಲಿ ಕಳಿಸಿ ಇವ್ರೋಗಿ ಹಿಂದ್ಗಡೆ ಹೋಗಿ ಎಳೆದಾಡಕ್ಕೆ ಹೋಗಿ ಎಲ್ಲ ಭಾಳಷ್ಟು ಅತ್ಯಾಚಾರ ಪ್ರಯತ್ನಕ್ಕೆ ನಡೆದಿದೆ. ಅಂತೂ ಆಗಿದೆ ಬಿಟ್ಟಿದೆ ಭಗವಂತ ಗೊತ್ತಾಗಬೇಕು. ಅವರಿಬ್ಬರ ಮಧ್ಯೆ ಆಗಿರ್ತಕ್ಕಂಥದ್ದು ಇದು 100% ಸತ್ಯವಾದ ಮಾತು. ಅವ್ರ MLA ಅವ್ರನ್ನ ಇಟ್ಕೊಂಡು ಮಾಡ್ತಾಯಿದ್ರೆ ಇದು ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಹೋರಾಟ ಆಗೋದಂತೂ ಖಚಿತವಾಗಿರುತ್ತೆ ಇದು. ನಾನು ಯಾಕೆಂದರೆ ಆಕೆ ಪರೀಕ್ಷೆ ಮಾಡಿ ಮಗು ಎತ್ಕೊಂಡಿದ್ಲು, ಆ ಮಗು ಮೇಲೆ ಆಣೆ ಇಡಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಮಾಧ್ಯಮದವ್ರ ಎದುರುಗಡೆನ. ನಾವೇನಾದ್ರೂ ಇಲ್ಲದ ಹೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಭಗವಂತ ನಮಗೆ ಕಲ್ಲಾಗ್ತಾನೆ. 100% ಸತ್ಯವಾದ ಮಾತು ಇದು ನೆನ್ನೆ ಆಗಿರ್ತಕ್ಕಂಥದ್ದು. ನೊಂದಿದ್ದಾಳೆ ಆಕೆ, ನೊಂದು ಬೇಸತ್ತೆ ನನ್ನ ಸಮುದಾಯದವರು ಅಂತ ಬಂದಿರೋದಕ್ಕೋಸ್ಕರ ನಾನಿವತ್ತು ಇಲ್ಲೇ DSP ಆಫೀಸಲ್ಲಿ ಅವನು ಎನ್ಕ್ವೈರಿ ಮಾಡಿ ನಾನಿವತ್ತು ಈ ಮಾಧ್ಯಮದವ್ರ ಎದುರುಗಡೆ ನಾನು ಮಾತು ಹೇಳ್ತಾ ಇದ್ದೇನೆ. ಕಂಪ್ಲೇಂಟ್ ಕೊಟ್ಟಿದ್ದೀರಣ್ಣ? ಈಗ ಕಂಪ್ಲೇಂಟು ಕಳ್ಳಂಬೆಲ್ಲ PSC ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಸನ್ಮಾನ್ಯ DSP ಅವ್ರ ಹತ್ರ ಬಂದು ಇಲ್ಲಿ ಕಾಯ್ಕೊಂಡಿದ್ದೆ. ನಾನು ಕಾರಣಾಂತರದಿಂದ ಇಲ್ಲಿ ಬಂತು, ಹುಡುಗಿ ಸಿಕ್ಕಿಳು. ನಾನು ಅವಳ ಹತ್ರ ಮಾತಾಡಿ ಸುಳ್ಳು ಹೇಳ್ಬೇಡಮ್ಮ, ಯಾರನ್ನಾಗಲಿ ನಿಜ ಹೇಳು ಅಂತಂದು ಹೇಳಿ ಅವಳನ್ನ ಎನ್ಕ್ವೈರಿ ಮಾಡಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅವರು ಸಾಹೇಬ್ರೆಲ್ಲ ಚೇಳೂರ್ಗೆ ಗುಬ್ಬಿಗೆನ ಹೋಗಿದೆ ಅಂತ ಅವ್ರು ಬರೋದಕ್ಕೆ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಇದು 100% ಸತ್ಯವಾದ ಮಾತಿದು. ಬ್ಯೂರೋ ರಿಪೋರ್ಟ್ YK ಶಿಬಿರಂಗಯ್ಯ, ಕನ್ನಡ ಜನಶ್ರೀ ನ್ಯೂಸ್, ತುಮಕೂರು. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.